ನಮಸ್ಕಾರ ಸ್ನೇಹಿತರೆ. ಏನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಗೆ ಈ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಇರತಕ್ಕಂತಹ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿರುತ್ತೆ. ಈ ಆದೇಶವನ್ನು ಪ್ರಶ್ನೆ ಮಾಡಿ ಹಾವೇರಿ ಜಿಲ್ಲೆ ಕುನಸೂರಿನ ರಾಕೇಶ್ ಅನ್ನೋರು ಒಂದು ರಿಟ್ ಅಪೀಲ್ ಹಾಕಿರ್ತಾರೆ ಕರ್ನಾಟಕ ಹೈಕೋರ್ಟ್ನಲ್ಲಿ. ಇದರ ಒಂದು ವಾದ ವಿವಾದಗಳು ನಿನ್ನೆ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯದ ಪೀಠದಲ್ಲಿ ಒಂದು ತನಿಖೆಗೆ ಬರುತ್ತೆ. ವಾದ ವಿವಾದಗಳನ್ನು ಆಲಿಸಿದಂತಹ ಜಡ್ಜು ಒಂದು ಮಾತನ್ನು ಹೇಳ್ತಾರೆ. ಕೇಂದ್ರ ಸರ್ಕಾರವು ಕೂಡ ಜನಪರ ಕಾಳಜಿಯನ್ನು ಇಟ್ಟುಕೊಂಡೇ ಜನೌಷಧಿ ಕೇಂದ್ರಗಳನ್ನು ತೆರೆದಿರ್ತಕ್ಕಂಥದ್ದು. ತಾವು ಕೂಡ ರಾಜ್ಯ ಸರ್ಕಾರದಿಂದ ಏನು ಉಚಿತವಾಗಿ ಜನಗಳಿಗೆ ಸೇವೆ ಕೊಡೋದಕ್ಕೆ ಅಂತೇಳಿ ಔಷಧಿಗಳನ್ನು ಕೊಡ್ತೀರಾ, ಇವೆಲ್ಲವೂ ಕೂಡ ಜನಗಳಿಗಾಗಿ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು. ತಾವು ಹೇಗೆ ಜನೌಷಧಿ ಕೇಂದ್ರವನ್ನು ತೆರವುಗೊಳಿಸೋದಕ್ಕೆ ತಾವು ಅನುಮತಿಯನ್ನು ಇದನ್ನು ಆದೇಶವನ್ನು ಪಾಲನೆ ಮಾಡ್ತೀರಾ ಅಂತೇಳಿ ಒಂದು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಮಾಡಿದೆ. ವಿಚಾರಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಅವರು ಗಂಗಾಧರ್ ಅಂತೇಳಿ ಅವರು ಇರ್ತಾರೆ. ರಾಜ್ಯ ಸರ್ಕಾರದ ನೀತಿಗಳು ಜನಪರವಾಗಿಯೇ ಇದೆ. ಜನೌಷಧಿ ಕೇಂದ್ರಗಳು ಸಬ್ಸಿಡಿ ದರದಲ್ಲಿ ಔಷಧ ವಿತರಿಸಿದರೆ ರಾಜ್ಯ ಸರ್ಕಾರ ಸಂಪೂರ್ಣ ಪುಕ್ಕಟ್ಟೆಯಾಗಿ ಔಷಧಿಗಳನ್ನು ಪೂರೈಸುತ್ತದೆ ಅಂತ ಅವರು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗ್ತಾರೆ ಸರ್ಕಾರವನ್ನು. ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಅರ್ಜಿದಾರರ ಪರದ ಹೈಕೋರ್ಟ್ ವಕೀಲರು ಅನಿರುದ್ಧ್ ಕುಲಕರ್ಣಿ ಅವರು ಹೇಳ್ತಾರೆ, ಸರ್ಕಾರದ ನೀತಿ ಹೇಗೆ ಜನ ವಿರೋಧಿ ನಿಲುವಿನಿಂದ ಕೂಡಿದೆ ಎಂದು ವಿವರಿಸ್ತಾರೆ. ಒಂದು ಹಂತದಲ್ಲಿ ಸರ್ಕಾರದ ಸಮರ್ಥನೆಯನ್ನು ತಳ್ಳಿ ಹಾಕಿದಂತಹ ನ್ಯಾಯಪೀಠ, ಕೇಂದ್ರ ಸರ್ಕಾರವು ಜನರ ಕಲ್ಯಾಣಕ್ಕಾಗಿಯೇ ಅಲ್ಲವೇ ಜನೌಷಧಿ ಯೋಜನೆ ಜಾರಿಗೆ ತಂದಿರುವುದು, ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸಬೇಕು ಎಂದು ಯಾರಾದರೂ ನಿಮಗೆ ದೂರು ಕೊಟ್ಟಿದ್ರಾ? ಇಲ್ವಲ್ಲ. ಹಾಗೆಯೇ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಡಿ ಎಂದು ಯಾರಾದರೂ ಕೇಳಿದ್ರಾ ಅಂತ ಒಂದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಅಂದರೆ ಸರ್ಕಾರಗಳು ಅವರವರ ಯೋಜನೆಗಳನ್ನು ಅವರ ಬೆಳವಣಿಗೆಗೆ ಬೇಕಾದ ರೀತಿಯಲ್ಲಿ ಹೇಗೆಲ್ಲ ಬಳಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದಕ್ಕೆ ಇಲ್ಲಿ ತಮ್ಮ ಒಂದು ಪ್ರದರ್ಶನಗಳು, ತಮ್ಮ ಭಾವಚಿತ್ರಗಳ ಪ್ರದರ್ಶನಗಳು, ಇವರ ಸರ್ಕಾರದ ಯೋಜನೆಗಳು ಜನರ ಬಾಯಲ್ಲಿರಬೇಕು ಅಂತಕ್ಕಂಥದ್ದು ಹೇಗಿರುತ್ತೋ ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಬಡತನದಿಂದ ಕೆಳಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಯೋಜನೆಗಳನ್ನು ಕಲ್ಪಿಸಿಕೊಡ್ಬೇಕಾದ ರಾಜ್ಯ ಸರ್ಕಾರಗಳು ತಂದಂತಹ ಯೋಜನೆಗಳು, ಕೇಂದ್ರದ್ದೇ ಆಗಲಿ ರಾಜ್ಯದ್ದೇ ಆಗಲಿ, ಅದನ್ನು ಧಿಕ್ಕರಿಸುವಂತಹ ಅವಕಾಶಗಳನ್ನು ಯಾಕೆ ರಾಜ್ಯ ಸರ್ಕಾರಗಳು ಒಂದು ರೀತಿ ಕೆಂಗಣ್ಣಿನಿಂದ ನೋಡ್ತವೆ ಅಂತಕ್ಕಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಅದಕ್ಕೆ ಜಡ್ಜ್ ಸಾಹೇಬರು ಕೂಡ ಚೆನ್ನಾಗಿ ಪ್ರಶ್ನೆಯನ್ನು ಮಾಡ್ತಾರೆ. ಕ್ಯಾನ್ಸರ್ನಂತಹ ಔಷಧಿಗಳು ದುಬಾರಿ ಎಂದೇ ಅಲ್ಲವೇ ಅವುಗಳಿಗೆ ಸಬ್ಸಿಡಿಯನ್ನು ಕೊಡೋದು ನೀವು? ರಾಜ್ಯವೇ ಆಗಲಿ ಕೇಂದ್ರವೇ ಆಗಲಿ ಕ್ಯಾನ್ಸರ್ನಂತಹ ಒಂದು ಇಂಜೆಕ್ಷನ್ನ ಬೆಲೆಯನ್ನು ಕೇಳಿಬಿಟ್ರೆ ಮನುಷ್ಯ ಬದುಕಿರೋದಕ್ಕಿಂತ ಸುಮ್ಮನಿರೋದು ಎಷ್ಟೋ ವಾಸಿ ಅನ್ನುವಂತಹ ಒಂದು ವ್ಯವಸ್ಥೆ ಒಳಗಡೆ ನಾವಿರಬೇಕಾದ್ರೆ ಇದಕ್ಕೆ ಅಲ್ವೇ ಸಬ್ಸಿಡಿ ಅನ್ನುವಂತಹ ಒಂದು ಯೋಚನೆಯನ್ನು ತೆಗೆದುಕೊಂಡು ಬಂದು ಸರ್ಕಾರಗಳು ಅದನ್ನು ಕಡಿಮೆ ರೇಟಿಗೆ ಸಿಕ್ಕುವಂತೆ ಮಾಡ್ತಕ್ಕಂಥದ್ದು. ಇವೆಲ್ಲ ಜನಕಲ್ಯಾಣ ಕಾರ್ಯಕ್ರಮ. ಇದನ್ನು ರಾಜ್ಯವೇ ಮಾಡಲಿ ಕೇಂದ್ರವೇ ಮಾಡಲಿ ಇದರಲ್ಲಿ ಸಣ್ಣತನವನ್ನು ತೋರಿಸಬಾರ್ದು ಅಂತೇಳಿ ಜಡ್ಜ್ ಸಾಹೇಬರು ವಿಚಾರವನ್ನು ತಿಳಿಸ್ತಾರೆ. ನೀವು ವಾಸ್ತವದಲ್ಲಿ ಶಿಕ್ಷಣ, ಔಷಧಿಗಳನ್ನು ಉಚಿತವಾಗಿ ನೀಡಬೇಕಾಗಿತ್ತು. ಇದು ತುಂಬ ಜನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರಗಳೇನು ಅಂದರೆ, ನಾವು ಕಟ್ಟುವಂತಹ ತೆರಿಗೆ ಹಣಗಳು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒಂದು ಒಲವನ್ನು ಕೊಡಬೇಕಾದಂತಹ ರಾಜ್ಯ ಸರ್ಕಾರಗಳು ವಾಸ್ತವದಲ್ಲಿ ಅದು ಬಿಟ್ಟು ಬಸ್ಸು ಫ್ರೀ, ಅದು ಫ್ರೀ, ಇದು ಫ್ರೀ, ಎಲ್ಲವನ್ನೂ ಫ್ರೀ ಮಾಡುವ ಯೋಚನೆ ಹೊಂದಿದ್ದೀರಿ ಅಂತ ಜಡ್ಜ್ ಸಾಹೇಬರು ಇವತ್ತು ರಾಜ್ಯ ಸರ್ಕಾರವನ್ನು ನಿನ್ನೆ ಕುಟುಕಿದ್ದಾರೆ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲು ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲದಂತಾಗಿದೆ. ಕೇಂದ್ರ ಸರ್ಕಾರದ ಜನಕಲ್ಯಾಣ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡಲು ಬಯಸುತ್ತಿದ್ದೀರಾ? ಇದೆಲ್ಲ ಸಲ್ಲದು. ಜನರ ಹಿತ ಕಾಪಾಡುವ ಕಡೆಗೆ ಗಮನವನ್ನು ಕೊಡಿ ಅಂತೇಳಿ ಒಂದು ಕಿವಿ ಮಾತನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಜಡ್ಜ್ ಸಾಹೇಬರು ಹೇಳಿದ್ದಾರೆ. ಜನೌಷಧಿ ನಿಷೇಧ ಆದೇಶವನ್ನು ರದ್ದು ಮಾಡಿರ್ತಕ್ಕಂತಹ ಕರ್ನಾಟಕ ಹೈಕೋರ್ಟ್ನ ಒಂದು ಈ ಉದ್ದೇಶವನ್ನು ಸ್ವಾಗತಾರ್ಹ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆರವುಗೊಳಿಸುವುದರಿಂದ ನೀವು ಸಾಧಿಸುವುದಾದರೂ ಏನು?
ಪ್ರಧಾನಿಯವರ ಹೆಸರಿನಲ್ಲಿ ಜನೌಷಧಿ ಯೋಜನೆ ಇದೆ ಎಂಬ ಏಕೈಕ ಕಾರಣಕ್ಕಾಗಿ ಅವುಗಳನ್ನು ರಾಜ್ಯದಲ್ಲಿರುವ ಸರ್ಕಾರಿ ಆಸ್ಪತ್ರೆಗಳ ಆವರಣದಿಂದ ಎತ್ತಂಗಡಿ ಮಾಡಿಸುತ್ತಿದ್ದೀರಾ ಎಂದ ನ್ಯಾಯಪೀಠ ಸರ್ಕಾರದ ಆದೇಶವನ್ನು ರದ್ದುಗೊಳಿಸಿ ಆದೇಶಿಸಿತ್ತು. ಇಂತಹದೇ ಅರ್ಜಿಗಳು ಬೆಂಗಳೂರಿನ ಪ್ರಧಾನ ಪೀಠ ಮತ್ತು ಕಲಬುರಗಿಯ ಪೀಠಗಳಲ್ಲೂ ದಾಖಲಾಗಿದ್ದವು. ಈ ಅರ್ಜಿಗಳ ವಿಚಾರಣೆ ನಡೆಸಿದಂತಹ ಸಮನ್ವಯ ನ್ಯಾಯಪೀಠಗಳು ಅರ್ಜಿದಾರರ ವಿರುದ್ಧ ಆತುರದ ಕ್ರಮ ಬೇಡ ಎಂಬ ಮಧ್ಯಂತರ ಆದೇಶ ನೀಡಿದ್ದವು. ಆದರೆ ಇದೀಗ ಧಾರವಾಡ ಪೀಠದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಆದೇಶದಿಂದಾಗಿ ಈ ಎಲ್ಲ ಅರ್ಜಿಗಳು ಕೂಡ ನಿರರ್ಥಕವಾಗಿವೆ. ಅಂದರೆ ಸರ್ಕಾರಗಳು ಇವರುಗಳು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಿಕ್ಕುವಂತಹ ಸವಲತ್ತುಗಳನ್ನು ಮಧ್ಯಮ ಮತ್ತು ಬಡತನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸಿಕ್ಕದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾರಲ್ಲ ರಾಜಕಾರಣಿಗಳು, ಇದಕ್ಕೆ ನಾವೆಲ್ಲರೂ ಕೂಡ ಧಿಕ್ಕಾರವನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ.